ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಪುಲಾವ್ ರೆಸಿಪಿ, ವೈಟ್ ಪುಲಾವ್ ಮಾಡುತ್ತಿದ್ದೇನೆ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಗ್ತದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಇನ್ನು ತಿಂದರೆ ಎಷ್ಟು ರುಚಿ ಇರ್ಬೋದು ನೀವೇ ಹೇಳಿ, ಊಹಿಸಿ ನೋಡಿ. ಸೂಪರ್ ಆಗಿರ್ತದೆ. ನೀವು ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರ್ತದೆ. ಹಾಗೆ ಎಲ್ಲರೂ ಇಷ್ಟಪಟ್ಟು ನಿಮ್ಮನ್ನು ಹೊಗಳಿ ತಿಂತಾರೆ ನೋಡಿ. ಆ ಥರ ಟೇಸ್ಟ್ ಇರ್ತದೆ. ನೀವು ಹೋಟೆಲಲ್ಲಿ ತಿಂದ ಹಾಗೆ ಇರ್ತದೆ ನೋಡಿ ಫ್ರೆಂಡ್ಸ್. ಸೂಪರಾಗಿ ಇರ್ತದೆ ನೋಡಿ. ಹೇಗೆ ಉದುರುದ್ರಾಗಿ ಬಂದಿದೆ ನೋಡಿ ರೈಸ್ ಅಲ್ವಾ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಆಯಿತಾ? ಹಾಗೆ ಈ ವೈಟ್ ಪುಲಾವ್ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ನಾನು ತುಪ್ಪ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ತುಪ್ಪ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ಜಾಪತ್ರೆ ತಗೊಂಡಿದ್ದೇನೆ, ಹಾಗೆ ಸ್ಟಾರ್ ಹೂವು ತಗೊಂಡಿದ್ದೇನೆ, ಚಕ್ಕೆ ತಗೊಂಡಿದ್ದೇನೆ ಒಂದು ಅರ್ಧ ಇಂಚು, ಶಾಜೀರ ತಗೊಂಡಿದ್ದೇನೆ ಫ್ರೆಂಡ್ಸ್, ಒಂದು 1/4 ಟೀ ಸ್ಪೂನ್ ತಗೊಂಡಿದ್ದೇನೆ. ಶಾಜೀರ ಇಲ್ಲ ಅಂದರೆ ಜೀರಿಗೆ ಹಾಕ್ಕೊಳ್ಳಿ. ಹಾಗೆ 2 ಏಲಕ್ಕಿ, 4 ಲವಂಗ ತಗೊಂಡಿದ್ದೇನೆ, ಹಾಕೊಳ್ಳುವ. ಈಗ ಫ್ರೆಂಡ್ಸ್, ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೇನೆ, ಇದು ಕೂಡ ಹಾಕ್ಕೊಳ್ತೇನೆ. ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಆಗಬೇಕು. ಓಕೆ ಫ್ರೆಂಡ್ಸ್, ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಫ್ರೆಂಡ್ಸ್. 1 ಸ್ಪೂನ್ ಹಾಕಿದ್ದೇನೆ. ರಾ ಸ್ಮೆಲ್ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು. ಓಕೆ ಫ್ರೆಂಡ್ಸ್, ನಾವೀಗ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡುವ. ನಾನು ಇಲ್ಲಿ ಕ್ಯಾರೆಟ್ ತಗೊಂಡಿದ್ದೇನೆ ಸ್ವಲ್ಪ, ಹಾಗೆ ಬೀನ್ಸ್ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಗ್ರೀನ್ ಪೀಸ್ ತಗೊಂಡಿದ್ದೇನೆ ಫ್ರೆಂಡ್ಸ್. ನಿಮಗೆ ಯಾವ ತರಕಾರಿ ಇದ್ದರೂ ಕೂಡ ಹಾಕ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ನೀವು ಕಾಲಿಫ್ಲವರ್ ಹಾಕ್ಕೊಳ್ಬೋದು, ಯಾವುದು ಕೂಡ ಹಾಕ್ಕೊಳ್ಬೋದು. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಎಲ್ಲ ಹಾಕ್ಕೊಳ್ತೇನೆ. ಇದೊಂದು 2-3 ನಿಮಿಷ 3 ಮಿನಿಟ್ಸ್ ಹೀಗೆ ಫ್ರೈ ಮಾಡುವ. ಈಗ ಫ್ರೆಂಡ್ಸ್, ಸ್ವಲ್ಪ ಪುದೀನ ಆ್ಯಡ್ ಮಾಡ್ತೇನೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಬಾಸುಮತಿ ರೈಸ್ ತಗೊಂಡಿದ್ದೇನೆ. ಈ ಬೌಲಲ್ಲಿ ತಗೊಂಡಿದ್ದೇನೆ ನಾನು. ಸೇಮ್ ಬೌಲಲ್ಲೇ ನಾವು ವಾಟರ್ ಅಥವಾ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಬೇಕಾಗ್ತದೆ. ನಾನು ಫ್ರೆಂಡ್ಸ್ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನಾನು ನೆನೆ ಹಾಕಿಟ್ಟಿದ್ದೇನೆ ಬಾಸುಮತಿ ರೈಸನ್ನು. ಅರ್ಧ ಗಂಟೆ ನೆನೆಸಿದ್ದೇನೆ. ನೀರು ಹಾಕಲಿಕ್ಕಿಲ್ಲ, ನಾವು ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕಾಗ್ತದೆ, ಅದು ನೆನೀತದೆ ಆಯಿತಾ. ಇಲ್ಲಿ ಫ್ರೆಂಡ್ಸ್, ನಾನು ಕೊಕೊನಟ್ ಮಿಲ್ಕ್ ಮಾಡಿ ಇಟ್ಟಿದ್ದೇನೆ, ತೆಂಗಿನಕಾಯಿ ಹಾಲು. ಏನಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಸ್ಟ್ರೈನ್ ಮಾಡ್ಕೊಂಡ್ರಾಯಿತು, ಹಾಲು ಬರ್ತದೆ. ನಾನು ಗೊತ್ತಿಲ್ಲದವರಿಗೆ ಹೇಳುವುದು, ಈಗಷ್ಟೇ ಅಡುಗೆ ಕಲಿಯುವವರಿಗೆ ಐಡಿಯಾ ಇರುವುದಿಲ್ಲ ಅಲ್ವಾ, ಹಾಗಾಗಿ ನಾನು ಹೇಳ್ತಾ ಇರುವುದು. ಇದನ್ನು ಹಾಕಿದರೆ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್, ಆಯಿತಾ. ಈಗ ನಾನು ಇದರಲ್ಲಿ 1 ಬೌಲ್ ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೋಸ್ಕರ ನಾನು 1.5 ಬೌಲ್ ತೆಂಗಿನಕಾಯಿ ಹಾಲು ಹಾಕ್ಕೊಳ್ತೇನೆ ಆಯಿತಾ. ನಾನು
1.5 ಬೌಲ್ ಹಾಕ್ಕೊಳ್ತೇನೆ 1 ಕಪ್ ರೈಸಿಗೆ. ಯಾಕೆಂದರೆ ಅಕ್ಕಿ ನೆನೆ ಹಾಕಿದ್ದೇವಲ್ವ, ಹಾಗಾಗಿ ಜಾಸ್ತಿ ಏನು ಹಾಕೋದು ಬೇಡ. ಈಗ ನಾನು ರೈಸ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ಸ್ವಲ್ಪ ಒಂದು ಕುದಿ ಬರಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ಹೈ ಫ್ಲೇಮಲ್ಲಿ ಅಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಆಮೇಲೆ ಉಪ್ಪು ಹಾಕ್ತೇನೆ ನಾನು, ಕುದಿ ಬಂದಮೇಲೆ ಹಾಕ್ತೇನೆ. ಯಾಕೆಂದರೆ ಈಗ ಹಾಕಿದರೆ ಹಾಲು, ತೆಂಗಿನಕಾಯಿ ಹಾಲು ಒಡೆಯೋ ಚಾನ್ಸ್ ಇರ್ತದೆ. ಹಾಗಾಗಿ ಒಂದು ಕುದಿ ಬಂದಮೇಲೆ ಹಾಕ್ಕೊಳ್ಳುವ, ಆಮೇಲೆ ಕ್ಲೋಸ್ ಮಾಡುವ. ಫ್ರೆಂಡ್ಸ್ ನೋಡಿ, ಈಗ ಬಾಯ್ಲ್ ಆಗ್ತಾ ಇದೆ ನೋಡಿ. ಈಗ ನಾನು ಉಪ್ಪು ಸೇರಿಸ್ತೇನೆ, ಸಾಲ್ಟ್ ಹಾಕುವ. ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದು ಸರಿ ಚೆಕ್ ಮಾಡಿ. ಜಾಸ್ತಿ ಇದು ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಆಯಿತಾ? ಅದು ಅಕ್ಕಿ ಕಟ್ಟಾಗ್ತದೆ, ಹಾಗಾಗಿ ರೈಸ್ ಕಟ್ಟಾಗ್ತದೆ. ಹೀಗೆ ಹಾಕಿ ಒಂದು ಸರಿ ಚೆಕ್ ಮಾಡಿ, ಆಮೇಲೆ ಬೇಕಿದ್ದರೆ ಹಾಕ್ಕೊಳ್ಳಿ, ಆಯಿತಾ? ಓಕೆ ಫ್ರೆಂಡ್ಸ್, ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಮೀಡಿಯಮ್ ಆಗಿ ಇಡಿ ಫ್ಲೇಮ್, ಮೀಡಿಯಮ್ ಉರಿಯಲ್ಲೇ ನಾನು ಒಂದು ವಿಸಿಲ್ ಹಾಕ್ಕೊಳ್ತೇನೆ. ಒಂದು ವಿಸಿಲ್ ಆದರೆ ಆಗ್ತದೆ ನಮ್ಮ ಪುಲಾವು. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಪುಲಾವ್ ರೆಡಿ ಆಗಿದೆ. ಒಂದು ವಿಸಿಲ್ ಹಾಕಿದರೆ ಸಾಕಾಗ್ತದೆ ನೋಡಿ, ಚೆನ್ನಾಗಿ ಬೆಂದ್ಕೊಳ್ತದೆ ನೋಡಿ. ಸೂಪರಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ಸೂಪರಾಗಿ ಬರ್ತದೆ. ನೀವು ಹೀಗೆ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರ್ತದೆ ನೋಡಿ. ಅದ್ಭುತವಾದ ರುಚಿಯೊಂದಿಗೆ ನಮ್ಮ ವೈಟ್ ಪುಲಾವ್ ರೆಡಿಯಾಗಿದೆ ನೋಡಿ. ನೋಡಿ ರೈಸ್ ಹೇಗೆ ಉದುರುದ್ರಾಗಿ ಬಂದಿದೆ ನೋಡಿ. ಇದೇ ಮೆಥಡಲ್ಲಿ ಮಾಡಿ ಚೆನ್ನಾಗಿರ್ತದೆ ನೋಡಿ. ನೋಡಿದ್ರಾ? ಎಲ್ಲಿಯೂ ಕೂಡ ಒಂದಕ್ಕೊಂದು ರೈಸ್ ಹಿಡ್ಕೊಳ್ಳಿಲ್ಲ ನೋಡಿ, ಅಂಟ್ಕೊಳ್ಳಿಲ್ಲ ನೋಡಿ. ಹಾಗೆ ಚೆನ್ನಾಗಿರ್ತದೆ ನೋಡಿ, ಸೂಪರಾಗಿರ್ತದೆ. ನೀವು ಈ ಥರ ಪುಲಾವ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಈಗ ಸರ್ವ್ ಮಾಡೋಣ.